ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ ಅಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಇನ್ನಷ್ಟು ಕಂಪ್ಯೂಟರ್ ಕ್ವಶನ್ ಅಂಡ್ ಆನ್ಸರ್ ಗಳನ್ನ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ನಾವು ಅಪ್ಲೋಡ್ ಮಾಡ್ತಕ್ಕಂತ ಹೊಸ ಹೊಸ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಬೇಕು, ಹಾಗೆ ಅಲ್ಲಿರ್ತಕ್ಕಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಬೇಕು. ಓಕೆನಾ? ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಮೈಕ್ರೋಸಾಫ್ಟ್ ಆಫೀಸಿನಲ್ಲಿ ಈ ಕೆಳಗಿನ ಯಾವುದು ಲಭ್ಯವಿಲ್ಲ ಅಂದ್ರೆ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ನಲ್ಲಿ ಯಾವುದು ಬರೋದಿಲ್ಲ ಅಂದ್ರೆ ಯಾವುದು ಲಭ್ಯವಿಲ್ಲ ಅಂತ ಇದೆ. ಸೊ ಅದರಲ್ಲಿ ಆಪ್ಷನ್ಸ್ ಬಂದಿದಾವೆ. ಈ ಆಪ್ಷನ್ಸ್ ಅಲ್ಲಿ ನಿಮಗೆ ಫಸ್ಟ್ ಒನ್ ಎ ಅಂತಕ್ಕಂಥದ್ದು ಆಂಡ್ರಾಯ್ಡ್ ಅಂತಕ್ಕಂಥದ್ದು ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ನಲ್ಲಿ ಬರೋದಿಲ್ಲ. ಓಕೆನಾ? ಹಾಗಿದ್ರೆ ಸೆಕೆಂಡ್ ಕ್ವಶನ್ ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಕೆಳಗಿನಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ, ಸ್ಪೀಕರ್ ಅಂತಕ್ಕಂಥದ್ದು ನಮಗೆ ಇನ್ಪುಟ್ ಸಾಧನವಲ್ಲ. ಸರಿನಾ? ಅಂದ್ರೆ ಇವಷ್ಟು ಕೂಡ ಇನ್ಪುಟ್ ಸಾಧನವಾಗ್ತವೆ, ಸ್ಪೀಕರ್ ಅಂತಕ್ಕಂಥದ್ದು ಇನ್ಪುಟ್ ಸಾಧನವಲ್ಲ. ನೆಕ್ಸ್ಟ್ ಮೂರನೇ ಕ್ವಶನ್ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ ಯಾವುದು ಪಾಯಿಂಟಿಂಗ್ ಸಾಧನದ ಉದಾಹರಣೆಯಾಗಿದೆ. ಅಂದ್ರೆ ಪಾಯಿಂಟಿಂಗ್ ಅಂದ್ರೆ ಗೊತ್ತಲ್ವಾ, ಮೂಮೆಂಟ್ ಮಾಡ್ತೀವಲ್ಲ. ಸೊ ಪಾಯಿಂಟಿಂಗ್ ಉದಾಹರಣೆ ಯಾವ್ದಾಗಿದೆ? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ, ಮೌಸ್ ಅಂತಕ್ಕಂಥದ್ದು ನಮಗೆ ಪಾಯಿಂಟಿಂಗ್ ಡಿವೈಸ್ ಆಗಿದೆ, ಅಂದ್ರೆ ಪಾಯಿಂಟಿಂಗ್ ಸಾಧನವಾಗಿದೆ. ಓಕೆನಾ? ಹಾಗಿದ್ರೆ ನಾಲ್ಕನೇ ಕ್ವಶನ್ ಬರೋಣ. ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಕೀಬೋರ್ಡ್ ನಲ್ಲಿ ಯಾವ ಎಲ್ಲಾ ಕೀಗಳನ್ನು ಕಾಣಬಹುದು? ಎಲ್ಲಾ ಕೀಗಳನ್ನು ಕಾಣಬಹುದು ಯಾವುದು? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ, ಮೇಲಿನ ಎಲ್ಲವೂ. ಅಂದ್ರೆ ಇದರಲ್ಲಿ ಆಲ್ಫಾಬೆಟ್ ಇದೆ, ಸಂಖ್ಯಾತ್ಮಕ ಇದೆ, ಮತ್ತೆ ಪ್ರಾರಂಭದ ಬಟನ್ ಇದೆ. ಓಕೆನಾ? ಹಾಗಿದ್ರೆ ಐದನೇ ಕ್ವಶನ್ ಬರೋಣ. ಐದನೇ ಕ್ವಶನ್ ಬಂದ್ಬಿಟ್ಟು ಇಂಟರ್ನೆಟ್ ಅನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಗಿತ್ತು? ಅಂದ್ರೆ ಇಂಟರ್ನೆಟ್ ಅನ್ನ ಫಸ್ಟ್ ಎಲ್ಲಿ ಬಳಸಲಾಗಿತ್ತು? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ, ಅಮೆರಿಕ ರಕ್ಷಣಾ ದಳ. ಅಂದ್ರೆ ಅಮೆರಿಕದಲ್ಲಿ ಫಸ್ಟ್ ರಕ್ಷಣಾ ದಳದಲ್ಲಿ ಬಳಸಲಾಗಿತ್ತು. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಕ್ವಶನ್, ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅಂಡೋ ಗೊತ್ತಲ್ವಾ? ಓಕೆ, ಅಂಡೋ ವಿನ ಶಾರ್ಟ್ಕಟ್ ಕೀ ಯಾವುದು? ಅಂದ್ರೆ ಈಗ ಕೊನೆ ದಾಖಲೆ ಇರುತ್ತೆ, ಇದಕ್ಕೆ ನಾವು ವಾಪಸ್ ಬರಬೇಕು ಅಂತ ಕೊಡ್ತೀವಲ್ವಾ. ಸೊ ಅದಕ್ಕೆ ಶಾರ್ಟ್ಕಟ್ ಕೀ ಯಾವುದು ಅಂಡೋಗೆ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ, ಕಂಟ್ರೋಲ್ ಝೆಡ್ ಅನ್ನ ಪ್ರೆಸ್ ಮಾಡಿದ್ರೆ ದಾಖಲೆಗಳು ನಮಗೆ ಹೋಗಿರೋದು ವಾಪಸ್ ಬರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್, 1024 ಕಿಲೋ ಬೈಟ್ ಎಷ್ಟಕ್ಕೆ ಸಮವಾಗಿದೆ? 1024 ಕಿಲೋ ಬೈಟ್ ಎಷ್ಟಕ್ಕೆ ಸಮವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ, ಒಂದು ಮೆಗಾ ಬೈಟ್ಗೆ ಸಮವಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ? ಅಂದ್ರೆ ದೊಡ್ಡ ಶೇಖರಣಾ ಘಟಕ ಅಂದ್ರೆ ಸ್ಟೋರೇಜ್ ಯಾವ್ದು ಬರುತ್ತೆ? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ, ಟೆರಾಬೈಟ್ ಅಂತಕ್ಕಂಥದ್ದು ದೊಡ್ಡ ಶೇಖರಣೆ ಘಟಕವಾಗಿದೆ, ಅಂದ್ರೆ ಸ್ಟೋರೇಜ್ ಆಗಿರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ 9ನೇದು, ರ್ಯಾಮ್ ಎಲ್ಲಿ ಇರುತ್ತದೆ? ರ್ಯಾಮ್ ಅಂದ್ರೆ ಸಿಪಿಯು ನಲ್ಲಿ ಎಲ್ಲಿ ಇರುತ್ತೆ? ಸೊ ರ್ಯಾಮ್ ಬಂದ್ಬಿಟ್ಟು ಎಲ್ಲಿರುತ್ತೆ? ಸಿ, ಮದರ್ ಬೋರ್ಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಓಕೆನಾ? ದೆನ್ ಲಾಸ್ಟ್ ಕ್ವಶನ್, ಪ್ರಿಂಟರ್ ಯಾವ ಬಗೆಯ ಸಾಧನ? ಪ್ರಿಂಟರ್ ಅಂತಕ್ಕಂಥದ್ದು ಯಾವ ಬಗೆಯ ಸಾಧನ? ಮೀನ್ಸ್ ಔಟ್ಪುಟ್ ಇನ್ಪುಟ್ ಅಂತ ಬರುತ್ತೆ ಅಲ್ವಾ. ಸೊ ಅದರಲ್ಲಿ ಯಾವುದು ಪ್ರಿಂಟರ್ ಅಂತಕ್ಕಂಥದ್ದು ನಮಗೆ ಔಟ್ಪುಟ್ ಸಾಧನವಾಗುತ್ತೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ. ಓಕೆನಾ? ಓಕೆ, ಇನ್ನಷ್ಟು ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.